ಅಲ್ಲ ಚೂಡಿದಾರ ಹಾಕೊಂಡು ನಿಂತಿಯಲ್ಲ ಕಮ್ಮನ್ ಸೀರೆ ಉಟ್ಕೋಗ ಎದಕ್ಕದ ಚೂಡಿದಾರ ಸೈ ಅತ್ತಾಗ ಇಟ್ಟು ದಿನ ಇಲ್ಲದ್ದು. ಅದ್ಯಾಕ್ರಿ ಯಾಕೆ ಹಾಕೋಬಾರ್ದ ನಾನು? ಯಾಕೆ ಚೂಡಿದಾರ ಹಾಕೊಂಡ್ರೆ ಏನ್ರ ಅಸಹ್ಯ ಕಾಣತ್ತಾನ? ಇದೇನು ಮೈ ಮುಚ್ಚಿಲ್ಲನ? ಅಲ್ಲ ಆದರೂ ಇದೊಂಥರ ಸೀರೆ ಉಟ್ರೆ ಹೆಣ್ಮಕ್ಳು ಚಂದಪ್ಪ. ಇದೇನು ಚೂಡಿದಾರ ಒಳ್ಳೆ ಜೊತೆ ಹಾಕೊಂಡು ನಿಂತೀಯ ನನ್ನ ಅತ್ತಾಗ. ಯಾಕ ಜ್ಯೋತಿ ಹಾಕೊಂಡಾಗ ಸುಮ್ಮನೆ ಇರ್ತೀರಿ? ನಾನು ಹಾಕೊಂಡ್ರೆ ಯಾಕೆ ಮಕ್ಕ ಕೆಂಪಾತಲ್ಲ ಏನು? ಅತ್ತಿ ಕರಿತೇನೆ ತಡಿ. ಅತ್ತಿ ಏನ ಯವ್ವ ಏನು ಬಾಗಿಲು ಸಂದಾಗ ನಿಂತಿದ್ದೇನೆ ಬೇ ನಮ್ಮ ಮಾತು ಕೇಳಿಸ್ಕೊಂತ ನಿಮ್ಮ ಅವನ ಆಕೆ ಒಂದು ಮಾತು ಹತ್ತಿ ಅನ್ನತ್ಲೆ ಓಡಿ ಬಂದಿಲ್ಲ. ಏವಲ ಬಾಗ ಸಂದ ನಿಂತಿದ್ದೆ ಅಂತ ಇಲ್ಲ ಪಾಣಿ ಹೊರಗೆ ಐತಲ್ಲ ಟೇಬಲ್ ಅದ್ರ ಮ್ಯಾಗ ನಂದು ಕಲರ್ ಹಚ್ಕೊಳ್ಳೋದು ಬ್ರೇಸ್ ಅದು ಕೈಯಾಡ್ಸಕ್ ಅಂತೇಳಿ ತೆಂಗಿನ ಚಿಪ್ ಇಟ್ಟಿದ್ದೆ. ಅದು ಇಟ್ಟು ಒಂದು ಅರ್ಧ ತಾಸಾಗಿಲ್ಲ ಒಳಗೊಂದು ಈಟ್ ಕೆಲಸ ಇತ್ತು ಮಾಡ್ಕೊಂಡ್ ಬರೋದ್ರಾಗ ಕಲರ್ ಹಚ್ಚು ಬ್ರೇಸ್ ಸಿಗೋಲ್ತು. ಎಲ್ಲಿ ಹೋತು ಏನು ಮನ್ಯಾಗ ಏನು ದೇವ್ಗಿ ಹೋಯ್ತು ಏನಪ್ಪ? ಇಟ್ಟಿದ್ ಸಾಮಾನು ಇಟ್ಟಲ್ಲಿ ಇರೋದಿಲ್ಲ ತಗ ಸಾಕಾಗಿ ಹೋಗತ್ತಾಗ ನನಗಂತೂ ಅತ್ತಾಗ ಈ ಮನ್ಯಾಗ ಅತ್ತಾಗ ಅಲ್ಲಿ ನಿಂತಿದ್ದೆ ಈ ಕರ್ದಲ್ಲ ಬಂದೆ ಏನಾತವ? ಏನಾರ ಅಂದೆನ್ ಲಾಕಿಗೆ? ಯಾ ನಿಮ್ಮ ಅವ್ನ ನಾಯನ ಕೋಲಿ ಚೂಡಿದಾರ ಹಾಕೊಂಡಿದ್ಲು ಎದಕ್ಕೆ ಚೂಡಿದಾರ ಹಾಕೋತಿ ಕಮ್ಮನ್ ಸೀರೆ ಉಟ್ಕೋ ಅಂದೆ. ನೋಡತ್ತಿನ ಚೂಡಿದಾರ ಹಾಕೊಂಡ್ರೆ ಏನಕ್ಕತ್ತಿ ಮಾವ ಹೆಂಗನತನ ಈಗ ನಾ ಚೂಡಿದಾರ ಹಾಕೋಬಾರ್ದನ? ಹಾಕೋದ್ ಬಿಡ ಅಲ್ಲ ನಿಮ್ಮ ತಂಗಿ ಹಾಕೊಳಕ್ಕೆ ಆಕಿಗೆ ಯಾಕೆ ಹಾಕೋಬಿಡಂತಿ? ಅದು ಮೈ ಮುಚ್ಚೈತಿ ನೋಡಿ ఎంత ಚೆನ್ನಾಗೈತಿ ಮೈ ಮ್ಯಾಗ. ಸುಮ್ ಕುಂದ್ರ 30 ಸೀರೆ ಉಟ್ಕೊಳಕ ಒಂಥರ ಆ ನೆರಗಿ ಮೆರಗಿ ಮಾಡಿ ಉಟ್ಕೊಳ್ಳೋದು ಈ ಹೊಟ್ಟಿಲಿದ್ದಾಗ ಒಂಥರ ಬ್ಯಾಸರಿಕೆ ಅನಿಸ್ತೈತಿ ಮನಸ್ಸಿಗೆ, ಮೈಗೆ ಒಂಥರ ಒಜ್ಜದಂಗ ಇರ್ತೈತಿ. ಬಸ್ ಹೆಣ್ಮಕ್ಳ ಕಷ್ಟ ನಿಮಗೇನು ಗೊತ್ತು ಏನ? ಆಸರಿಕೆ ಬ್ಯಾಸರಿಕೆ ಅನ್ನೋದು ಈ ಹೊತ್ತಿನಾಗ ಹೆಚ್ಚಾಗಿರ್ತೈತಿ. ನಿನ್ಗೇನು ಗೊತ್ತು? ಸುಮ್ ಕುಂದ್ರ. ಆತಾಯ್ತು ಅದೇ ಹಾಕೋಲ್ ಬಿಡು ಹೋಲಿ ದವಾಖಾನಿಗೆ ಹೋಗ್ಬರ್ತೀವಿ. ಅತ್ತಿ ಒಂಚೂರು ಮಾವು ಹೋಗಿ ಅಂಗಡಿ ಬಾಗ್ಲ ತೆಗೆದ ಕುಂದ್ರ ಅಂತ ಹೇಳತ್ತಿ. ಅಲ್ಲ ದವಾಖಾನಿಗೆ ಹೋಗಿ ಬಂದ್ಮೇಲೆ ಮಧ್ಯಾಹ್ನ ಮೇಲೆ ತೆಗಿಯಂತ ಬಿಡು. ಯಾಕೆ ಅಪ್ಪಗೆ ಹೇಳ್ತಿ? ಯಾಕೆ ನಂಗೆ ಹೇಳಿದ್ರಿ ಏನು ತಪ್ಪು? ನಾನು ರೊಕ್ಕ ಕದಿತ್ತೆ ನಾನು. ಅಯ್ಯೋ ಅದಕ್ಕಲ್ಲಪ್ಪ ಪಾಪ ನಿಂಗೆ ಯಾಕೆ ಬ್ಯಾಸ್ರ ಸುಮ್ಮನೆ ಅಲ್ಲಿ ಮಟ್ಟ ಹೋಗಿ ಅಂಗಡಿ ತಗೊಂಡ್ ಕುಂದಿರ್ಬೇಕಲ್ಲ ಅದಕ್ಕೆ ಹೇಳಿದೆ ನಾನು. ನೀ ಅದಕ್ಕೆ ಹೇಳಿರಂಗಿಲ್ಲ ಏನೋ ಯೋಚನೆ ಮಾಡಿ ಅದಕ್ಕೆ ಹೇಳಾಕತ್ತಿ. ನೀ ಈ ಯೋಚನೆ ಒಳಗೆ ಏನು ಹೇಳಿರಂಗಿಲ್ಲ ತಗೋ. ಅಯ್ಯೋ ದೇವ್ರಾಣಿಗೆ ಇಲ್ಲಪ್ಪ ಅವು ನಾಣಿಗೂ ನನ್ನ ಮ್ಯಾಗ ಗಾಣಿ ಇಡ್ಬಾರ್ದ? ನನ್ನ ಮ್ಯಾಗ ಗಾಣಿ ಇಡ್ಬೇಡ. ನಂಗೆ ಇನ್ನೊಂದು ದಿನ ಬದುಕಬೇಕು, ನನ್ನ ಮೊಮ್ಮಗ ನಾನು ನೋಡ್ಬೇಕು. ಅಯ್ಯೋ ಆತಂಗ ರಿಕ್ಕಿ ಮ್ಯಾಗ ಇಡ್ಲೆ ಬಾಯನ್ ಹಲ್ಲು ಉದ್ರಿಸೇನಿ ಹೊಟ್ಟಿಲ್ಲ ದುಡುಗಿ ಮ್ಯಾಗ ಗಾಣಿ ಇಡ್ತಾನಂತ. ಏನಾದ್ ಸುಮ್ಮನಿರ ಅದ್ನೇನು ಕರೆ ಮಾಡ್ಬೇಕಾಗಿಲ್ಲ. ನಿನಗಂತಿದ್ರು ಗೊತ್ತಾಕಿತ್ತು ಈಗ. ಇಲ್ಲಪ್ಪ ಕರೆ ನಾವು ದೇಶಕ್ಕೆ ಅನ್ಲಿಲ್ಲ ಇನ್ನು ಹೋಗಿ ಅಂಗಡಿ ಅಂತ ತಗೊಂಡ್ ಕುಂದಿರ್ತಿ ಪಾಪ ಅಂತ ಹೇಳಿದ್ದು. ಮಧ್ಯಾಹ್ನ ಮೇಲೆ ತೆಗಿಯುವಂತ ಅದಕ್ಕಲ್ರಿ ಇವರು ಪರಮ್ನಾರ್ ಮಂಜಕ್ಕರ್ ಮಗಳದ ಲಗ್ನ ಇಲ್ಲನ? ಮತ್ತೆ ಅವ್ರ ಮಗಳ ಲಗ್ನ ಅಂತಂದ್ರೆ ಟಿಕಡಿ ಪೌಡರು ಸುನಾರು ಆಮೇಲೆ ಏನಾರ ಮೆಹಂದಿ ಮದರಂಗಿ ಏನಾರ ಒಂದು ತೊಗೊಳೋದು ಇದ್ದೇ ಇರ್ತಾವೆ. ಅಲ್ಲೇ ನಮ್ಮ ಅಂಗಡಿ ಸನೇಪ ಅವ್ರ ಮನೆ ನಿಮ್ಗೆ ಗೊತ್ತೈತಿ ಹೌದಾ? ಏನಾರ ವ್ಯಾಪಾರಕ್ಕವು ಬಂದವ್ರು ಕಳ್ಳು ಬಳ್ಳಿಯಾರ ಏನಾರ ತಗೋತಾರ. ಈಗ ಒಳ್ಳೆ ಲಗ್ನದ ಹಬ್ಬದಾಗ ನಾವು ಕದಾಪದ ಬಡ್ಕೊಂಡು ಕೂತ್ಬಿಟ್ರೆ ಸುಮ್ಮನೆ ಇರ್ರಿ ವ್ಯಾಪಾರ ಅಕ್ಕವು. ಆ ಹುಡುಗರು ಬೇರೆ ಜಗ್ಗ ಬಂದವು ನಿನ್ನ ಗಾಡ್ಯಾಗ ನಮ್ಮ ಅಂಗಡಿ ಕಡೆ ನೋಡ್ಕೊಂತ ಹೊಂಟಿದ್ವು. ಆ ಟಾಟಾ ಇಸ್ ತುಂಬ ಬಂದಾರ ಮಂದಿ. ಆಮೇಲೆ ದೊಡ್ಡ ದೊಡ್ಡ ಗಾಡಿನೂ ಬರಾಕತ್ತಿದ್ವು ಗೊತ್ತಾನ? ನಮ್ಮ ಅಂಗಡಿ ಕಡೆ ನೋಡ್ಕೊಂತ ಹೋಗ್ಯಾರ ಅಂದ್ರೆ ಏನಾರ ಒಂದು ತೊಗೊಂತಾರ. ಸುಮ್ಮನೆ ಇರ್ರಿ ಮಾವರ ಸ್ವಲ್ಪ ತಗೊಂಡು ಕುಂದ್ರ ಮಾವ ನೀನು ಅಂಗಡಿನ ನಾ ಮಧ್ಯಾಹ್ನ ಮ್ಯಾಗ ಬಂದು ನಾ ಕುಂದಿರ್ತೇನೆ ಮಾವ. ಆತವ ನೀ ತಲೆ ಕೆಡ್ಸ್ಕೊಬೇಡ. ಎಲ್ಲ ಕುರ್ಮ್ಯಾಗು ಅದ್ರ ರೇಟ್ ಇರ್ತೈತಿ. ಅಂಗಡಿ ಬಾಗ್ಲ ತೆಗೆದು ಒಟ್ಕಾಸಿಗೆ ಸವಡದು ಬಾಗ್ಲು ನೀರು ಐತಾರಲ್ಲ ವರ್ಷದ ಏನು ಇರಂಗಿಲ್ಲ. ನಾ ಕುಂದಿರ್ತೀನಂತು ನೀ ಏನು ತಲೆ ಕೆಡ್ಸ್ಕೊಬೇಡ. ನೀ ಹಂಗೆ ಮಾಡಿ ನೀ ಹೋಗಿ ಆರಾಮ ಅದೇನೋ ಕ್ಯಾನಿಂಗು ಪಾನಿಂಗು ಮಾಡ್ತಾರಲ್ಲ ಅವೆಲ್ಲ ಮಾಡಿಸ್ಕೊಂಡು ಕೂಸು ಆರೋಗ್ಯವಾಗಿರೋಕೆ ಗುಳಿಗೆ ಔಷಧ ಟಾನಿಕ್ ಆಮ್ಯಾಗ ಕೂಸು ಹೆಂಗೆ ಚಲೋ ಬೆಳೆದತಿ ಎಲ್ಲ ಪ್ರತಿಯೊಂದು ಪರೀಕ್ಷೆ ಮಾಡಿಸ್ಕೊಂಡು ಬರ್ರಿ. ಏನ ಅವಸರ ಗಡಿಬಿಡಿ ಮಾಡಬೇಡ್ರಿ. ಹೊಟ್ಟೆ ತುಂಬ ಏನಾರ ತಿನ್ರಿ. ಏನ ಮನೆ ಅಂದರ ಕಟ್ಕೊಂಡು ಹೋರಿ ಹೊಟ್ಟೆ ಎಸ್ಕೊಂಡು ಇರಬೇಡ್ರಿ. ಸರಿಪ್ಪ ಬರ್ತೇನೆ. ಇಲ್ಲಡ ಪೀಡೆಗೆ ಬೈಕ್ ಹೊಡಿಬೇಡ. ದಡಬಡ ಹೌಸ್ ಸಾರಿಸ್ಕೊಂತ ಇನ್ನೊಂದು 2-3 ತಿಂಗಳು ಅಷ್ಟೇ ಬೈಕಿನ ಮ್ಯಾಗ ಕರ್ಕೊಂಡು ಹೋಗು. ಇನ್ನೊಂದು 2 ತಿಂಗಳು ಆಮ್ಯಾಗ ಮತ್ತೆ ಬೈಕಿನ ಮ್ಯಾಗ ಬೇಡ. ಕಾರ್ ಗಾಡಿನೇ ಇದು ಮಾಡ್ಬೇಕಾಕತಿ. ಬೇಕಾದ್ರೆ ನಮ್ಮ ಶಿಲಿಂಗಿಗೆ ಹೇಳ್ತಾನಂತೆ ದವಾಖಾನಿಗೆ ಒಂದಿನ ಕರ್ಕೊಂಡು ಹೋಗೋತ್ನೆ ಪೆಟ್ರೋಲ್ ನಾವೇ ಹಾಕಿಸ್ತೇವಪ್ಪ ಒಂಚೂರು ಕರ್ಕೊಂಡು ಹೋಗಿ ಬಾ ಅಂತ ನಾ ಹೇಳ್ತಾನಂತ. ಆಯ್ತವ ಸರಿ ಬರ್ತೇನೆ. ಅತಿ ಬರ್ತೀನಿ. ಗಿಡ್ಮುಳಿ ಅಂಗಡಿ ಚೈ ಕೊಡ್ಬಾ. ಅಂಗಡಿ ಚೈ ಕೊಡೋದು ಆಮೇಲೆ ಫಸ್ಟ್ ಆ ತಲೆ ಕೂದ್ಲಕ್ಕೆ ಬಣ್ಣ ಹಚ್ಕೋಬೇಕು. ಆ ಚಿಪ್ ತೆಂಗಿನ ಚಿಪ್ ಮತ್ತೆ ಹಾಲು ತಿಕ್ಕು ಬ್ರಷ್ ಇಟ್ಟಿದ್ದೆ ಎಲ್ಲಿಟ್ಟಿರಿ? ಕಲರ್ ಕಲಿಸಿ ಹಚ್ಕೋಬೇಕು ನಾನು. ಅಲ್ಲಿ ಹಿಂದೆ ಹಿತ್ತಲ್ಲ ಬಚ್ಚಲ್ ಕಟ್ಟಿ ಕಡೆ ಇಟ್ಟೇನು ಹೋಗ್ಲೆ. ಎದಕ್ಕೆ ಬೇಕಾ ಬಣ್ಣ ಸುಣ್ಣ ತಲೆ ಕೊಡ್ಕೊಳ್ಳೋದಂತೆ ನಾನು ಇದ್ದಿದ್ದಂಗೆ ಬಿಡ್ಬೇಕ್ಲೇ. ನಾಸ್ತ ನಾನು ನೋಡು ಒಟ್ಟಾರ ಅದು ಯಾಕೆ ಹಚ್ಕೊಂಡು ಸಣ್ಣ ಹುಡುಕಂಡಂಗೆ ಕಾಣ್ಬೇಕ. ನೀ ಇನ್ನು ಮುದುಕಿ ಆದ್ರೂ ಬಣ್ಣ ಹಚ್ತಾನೇ ಇರು. ನಿಮ್ಮಂಗ ತಲೆಗೊಂದು ಟಪಿಗೆ ದಬಾಕೊಂಡು ಅಡ್ಡಾಡಲ್ಲ ನಾನು. ಸುಮ್ ಕುಂದ್ರಿ. ನಂಗೆ ಕೂದಲ ಹಿಂಗೆಲ್ಲ ಮಾಡ್ಕೊಂಡ್ರೆ ಚಂದ ಕಾಣಂಗಿಲ್ಲ. ಬೆಳಗಿರ್ಬಾರ್ದು ನನ್ನ ಕೂದಲು ಕರ್ಗ ಇರ್ಬೇಕು. ನಿಮ್ಗೆ ಏನ್ರಿ ಸಮಸ್ಯೆ? ಸುಮ್ಮನಿರಿ. ಹಗಣಿಗೆ ಹಬ್ಬ ಮಾಡಿದ್ರೆ ಮನಿಗಂಡು ಉಪವಾಸ ಇದ್ನಂತ ನೀನಂತಕ್ಕೆ ನೋಡೇ ಮಾಡ್ಯಾನ ಜೊತೆ ಯವ್ವ ಚಲೋ ಆತವ. ಕಣ್ಣಿದ್ರಿಗೆ ಕಂಡಿದ್ದು ನಿಮ್ಮ ಅಪ್ಪಗೆ ಹೇಳಿದ್ರಿ ಈಗ ಮತ್ತೆ 108 ಮಾತಾಡ್ತಿದ್ದ. ಒಂದು ಈಟ್ ಕಲರ್ ಕಲ್ಸೇನಿ ಒಂದು ಈಟ್ ಹಚ್ಚಯ್ಯವ ನನ್ನ ಮಗಳ ಶಾಣೆ ಅಲ್ಲನ. ಒಂದು ಈಟ್ ಹಚ್ಚವ ಬೆಲ್ ಚಿಪ್ನ್ಯಾಗ ಆಲ್ತಿಕ್ಕು ಬ್ರಷ್ಲೆ ಕಲ್ಸೇನಿ. ಅದು ಯಾಕೆ ಬ್ರಷ್ಿಂದೆಲ್ಲ ಕುಂಚಿದಾಗ್ಬಿಟ್ಟವ. ನಿಂದು ಯಾವ್ದಾರು ಹಳೆ ಬ್ರಷ್ ಐತನ? ಅವ ಅದು ಏನವ ಅದು ಅಲ್ತಿಕ ಬ್ರಷ್ ಗಾವರ್ ಹಾಕತ್ತನವ. ಇವತ್ತು ಬರ್ತಾ ತೊಗೊಂಬರ್ತೇನೆ ತಗೋ. ಅದು ಬ್ಲ್ಯಾಕ್ ಕಲರ್ ಬೌಲು ಅದಕ್ಕೆ ಬ್ರಷು ಸಣ್ಣದೊಂದು ಬಾಚಿಂಕಿ ಎಲ್ಲ ಬರ್ತೈತದು. 70 ರೂಪಾಯಿ 80 ರೂಪಾಯಿ ಸಟ್ ಐತಿ. ತೊಗೊಂಬರ್ತೇನೆ ತಡಿ. ಅದು ಏನವ ಇದ್ರೊಳಗಂತೆ ನಾನು. ಅಯ್ಯ ನಿಂಗೆ ತಲೆ ಬರಬರಿ ಐತೆ ಇಲ್ಲ ಕಲರ್ ರೊಕ್ಕ ಕೊಡ್ತಾರೋದು
ಕೊಡ್ತಾರದನ ಸುಮ್ ಕುಂದ್ರ ಹತ್ತಿಕ್ಕು ಬ್ರಸ್ ಹತ್ತಿಕ್ಕಿ ಇದಾಗಿಂದ ಚಲ್ಲು ಬದ್ಲಿ ಆದ್ರ ಬ್ರಸ್ನಾಗ ತಿಕ್ಕೊಂಬಿಟ್ರೆ ಆಗಲ್ಲನ ರೊಕ್ಕ ಹಾಳು ಮಾಡಕ್ ಒಂದ್ ದಾರಿ ಹುಡುಕ್ತಿರ್ ನೋಡು ಏನ್ ದಾಡಿ ಆಗೋದಿಲ್ಲ ಕೂದ್ಲಕ್ಕೆ ಏನಾಗಬೇಕಾಗೈತಿ ಅದನ್ನ ತಗೊಂಡ್ ಹೊಳ್ ಹಲ್ಲ ಹತ್ತಿಕ್ಬೇಕಾಗೈತಿ ಸುಮ್ ಕುಂದ್ರ ಬಾ ಹಚ್ಚ ಬಾ ಹಚ್ಚಿ ಮತ್ ನಾ ಇನ್ನ ಅರ್ಬಿಗೆ ಹೋಗ್ಬೇಕು ಬಾರಿ ಪಟ ಪಟ ಬಾ ಅವ ನಾವು ಅಷ್ಟು ಅರ್ಬಿ ಒಗದಾಕಿದೆ ಹೌದಾ ನಮ್ಮವ್ ಶಾಣೆ ನಮ್ಮವ್ ಬಂಗಾರಿ ಒಗದಾಕಿದೇನ ನಾನು ಅದ ವಿಚಾರ ಮಾಡತ್ತಿದ್ದೆ ನಡ ಎದಕ್ಕೆ ಬರ್ತೈತೆ ಇವತ್ತಷ್ಟು ಅರ್ಬಿ ಒಗದಾಕ್ಬೇಕಲ್ಲ ಅಂತೇಳಿ ಅದೇ ವಿಚಾರ ಮಾಡತ್ತಿದ್ದೆ ನಾವು ಒಂದು ಮಷಿನ್ ತರ್ಬೇಕ ಜೊತೆ ಮನ್ ಮಾಡಿದ್ ಮೋಸ ಆತದ 2.5 ಲಕ್ಷ ಅಲ್ಲೇ 2.5 ಲಕ್ಷ ಇಲ್ಲ ಆಗ್ಬಿಡುತ್ತೆ ಹೆಂಗಿದ್ರು ಕೈಗೆ ರೊಕ್ಕ ಬಂದಿತ್ತು ಒಂದು 50,000 ರೂಪಾಯಿದಾಗ ಒಂದು ಮಷಿನ್ ತಂದು ಬಿಟ್ಟಿದ್ರೆ ಗೆದ್ದು ಬಿಡ್ತಿದ್ವಿ ತಲೆ ಕೆಡಿಸ್ಕೋಬೇಡವಾ ಅಂಥವಿನ್ನೂ ಸುಮಾರು ಬರ್ತಾವೆ ಕೇಸ್ ಯಾಕಂದ್ರೆ ನಾವು ಸೇರಿರೋದೇ ಹಂಗೈತಿ ಏನು ಮಾಡೋಕ್ಕಾಗತ್ತೆ ಸತ್ಯ ಸುಳ್ಳು ಸುಳ್ಳು ಸತ್ಯ ಅಂತೇಳಿ ಸಾಧಿಸೋ ಅಂಥದ್ದು ಆಗ್ಬಿಟ್ಟೈತಿ ಸಪ್ರೇಟಾಗಿ ನಾನಾಗೆ ನನ್ನ ಪಾಡಿಗೆ ನಾನು ಪ್ರಾಕ್ಟೀಸ್ ಮಾಡತ್ತಾಗ ಯಾರಿಗಾದ್ರೂ ಒಳ್ಳೇದು ಮಾಡ್ಬೋದಾ ಏನೋ ಈಗ ಸದ್ಯಕ್ಕೆ ನಮ್ಮ ಸರ್ ಕೈ ಕೆಳಗಿರೋ ಮಟ್ಟ ಅಂತೂ ಅದೆಲ್ಲ ಆಗಲ್ಲ ನೋಡೋಣ ಅವರು ಎಷ್ಟು ತಾವು ಕಮಿಷನ್ ತೊಗೊಂಡು ನಂಗೆ ಎಷ್ಟು ಕೊಡ್ತಾರ ಅದ್ರೊಳಗೆ ತಂದು ಕೊಡ್ತೇನೆ ತಗೋ ಹಾಂ ಅಷ್ಟಿದ್ ಬಿಡವ ಯಾಕೆ ಬೇಕತ್ತಾಗ ಅನ್ಯಾಯನ ಎದುರಿಸಿ ನಿಂತಾರೆ ಯಾರು ಏನು ನೆಮ್ಮದಿಯಾಗಿ ಆಗೋದಿಲ್ಲ ಆಗೋದಿಲ್ಲ ಅನ್ನಕ್ಕೆ ಇರಕ್ಕೆ ಬಿಡೋದಿಲ್ಲ ನೀವು ಮಾರ್ಮೆಣ್ಣ ಕಡೆಗ್ಲಿ ಅದಕ್ಕೆ ಯಾಕವ ನಿನಗೆ ನನಗೇನು ಒಟ್ಟು ನೀ ಒಂದು ಚಂದಾಗಿರ್ಬೇಕಟ್ಟೆ ನಿನಗೇನಾರು ಹೆಚ್ಚು ಕಮ್ಮಿ ಆದ್ರೆ ನಾ ಹೆಂಗೆ ಜೀವ ಇಟ್ಕೊಂಡಿರ್ಲಿ ಮಗಳ ಅದ್ರ ಸಂಬಂಧ ಆತು ಬಾರವ ಶಾಂತಕರ ಅವ ಆ ಹನುಮಪ್ಪನ ಗುಡಿಯಾಗ ಇರ್ತಾರಲ್ಲ ಪೂಜಾರ ಅವ್ರು ಬಂದ್ರೆ ನೋಡ್ವೆ ಸಾಮ್ಗಳು ಅವ್ರಾ ಕರಿ 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 ಒಳಗೆ ಕರಿ ಪಟ್ಟಂಗೆ ತುರ್ಬಾ ಕಟ್ಕೊಂಡ್ಬರ್ತೀನಿ ಅಯ್ಯ ಇದೇನ್ಲೇ ಇನ್ನು ಈ ನಮ್ಗೆ ಅಡ್ಡಾಡಕತ್ತಿಯಲ್ಲ ಕೂದ್ಲಾ ಕಟ್ಕೋರ ಯಾವರ ಹುಡುಗರು ಮಕ್ಕಳು ಹೆದರ್ಗಿದ್ರೆ ಅವು ಏ ಸರಿ ನಿಮ್ಮನ್ನ ಏನು ಮಾಡಲಿ ಸರಿ ಇವರು ಆ ಹನುಮಪ್ಪನ ಗುಡಿ ಇವ್ರು ಪೂಜಾರರು ಬಂದಾರ ಅವ್ರು ಒಂಚೂರು ಮಾತಾಡ್ಸೋಗ್ರಿ ಬಂದೆ ಕೂದ್ಲ ಕಟ್ಕೊಂಡ್ಬರ್ತೇನೆ ಒಳಗೆ ಬಂದು ಚಲೋ ಮಾಡಿದಿ ಇಲ್ಲಾಂದ್ರೆ ಹೆದರಿ ಗಡ 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 ಅಂತೇಳಿ ಇದು ಯಾವ್ದಪ್ಪ ಮೋಹಿನಿ ಅಂತ ಓಡೇ ಹೋಗ್ತಿದ್ರು ಅವರಲ್ಲಿ ಸಾಕು ನಕ್ಕಿದ್ದು ಹೋಗ್ರಿ ಹೊರಗೆ ಬರ್ರಿ ಒಳಗೆ ಬರ್ರಿ ಓ ಬರ್ಬೇಕು ಕುಂದ್ರಿ ಗೋಪಾಲಣ್ಣ ಕುಂದ್ರಿ ಮತ್ತೆ ಏನು ಅಪರೂಪಕ್ಕೆ ಭಾಳ ದಿನಕ್ಕೆ ಬಂದ್ರಪ್ಪ ನಮ್ಮನೆ ಕಡೆ ಹಂಗೆ ಸುಮ್ಮನೆ ಬರಾರಲ್ಲ ನೀವು ಜೊತೆ ಚಾ ಮಾಡ್ಕೊಂಬರೋಗವ ಚಾನ ಕಾಪಿನ ಗೋಪಾಲಣ್ಣ ನೀವು ಹೇಳ್ರಿ ಅದನ್ನ ಹೇಳ್ತೇನೆ ಓ ಬ್ಯಾಡ್ರಿ ಚಾ ಕಾಪಿ ಎಲ್ಲ ಏನು ಬೇಡ ಅಯ್ಯೋ ನೀವು ಬೇಡ ಅಂದ್ರೆ ಮನೆಗೆ ಬಂದವ್ರಿಗೆ ನಾವು ಅತಿಥಿ ಸತ್ಕಾರ ಮಾಡ್ಲಾರ್ದಂಗೆ ಇರಕತ್ತೇನ್ರಿ ಸುಮ್ಮನೆ ಇರ್ರಿ ನಾನು ಇದು ಜೊತೆ ಇಬ್ರಿಗೂ ಒಂದೊಂದು ವಾಟಿ ಕಾಪಿ ಮಾಡ್ಕೊಂಬರ್ವ ಭಾಳ ದಿನ ಆಯ್ತು ನಾನು ಕಾಪಿ ಕುಡ್ದೇ ಇಲ್ಲ ಕಾಪಿ ಮಾಡ್ಕೊಂಬ ಅವ ಅಪ್ಪ ಕಾಪಿ ಮಾಡ್ಕೊಂಬ ಅಂತು ಅದೇನಿಲ್ಲಪ್ಪ ಒಂಚೂರು ಖುಷಿ ವಿಚಾರ ಐತಿ ಹೇಳುದು ಹಂಗಾಗಿ ಶಾಂತ ಕೆಲದಾಳ ಅಂತ ಅಷ್ಟೇ ಶಾಂತಕ್ಕಿದ್ರು ಕರ್ದು ಬಿಡ್ರಿ ಇಬ್ರು ಕೂಡ ಗಂಡ ಐತಿ ಕೊಟ್ಟು ಒಮ್ಮೆ ಮಾತುಕತೆ ಆಗಿಬಿಡ್ತತಿ ಹೌದಾ ಹಾಂ ಕರಿತೀನಿ ಗಿಡ ಅದು ಗಿಡಮೂಳಿ ಶಾಂತ ಹಾ ಬಂದೆ ಮತ್ತೆ ಆರಾಮದಿರಲ್ರಿ ಆರಾಮದೇನು ನೋಡುವ ಒಂದು ಒಳ್ಳೆ ಸಂಬಂಧ ಐತಿ ಹುಡುಗ ಎಂತದ ಮೆಡಿಕಲ್ ರೆಪ್ ಅದಾನಂತೆ ಮೆಡಿಕಲ್ ರೆಪ್ ತಿಂಗಳಿಗೆ ಒಂದು 20,000 ಪಗಾರ ಐತಿ ಚಲೋ ಐತಿ ಹುಡುಗ ಮಂತ್ಯಂದಾಗೂ ಅವ್ರದ್ದು ಒಂದು ಸ್ವಂತ ಮನೆ ಐತಿ ಒಂದು ಕೈಯಾಗ ಕಾರ್ ಗಾಡಿ ಐತಿ ಆಮ್ಯಾಗ ಇದು ಏನದು ಒಂದು ಅಂದ್ರೆ ಅವ್ರ ಅಪ್ಪಾರ ಕಾಲದಂದು ಒಂದು 2-3 ಎಕರೆ ಹೊಲ ಬಂದೈತಿ ಅಂದ್ರೆ ಇಬ್ರು ಅಣ್ತಮ್ಗಳು ಆದ್ರೆ ಅವಂಗೆ 2 ಎಕರೆ ಇವ್ಗೆ 2 ಎಕರೆ ಹೊಲಾನು ಬಂದೈತಿ ಒಳ್ಳೆ ರೇಟಿನ ಹೊಲಾನೇ ಮತ್ತೆ ಹೊಲಾನು ಬಂದೈತಿ ಅದು ಏನಂತಂದ್ರೆ ಅವರು ಹೊಲ ಮಾಡೋರಲ್ಲ ಇವರೆಲ್ಲ ಓದರು ಕಲ್ತಾರ ಹಂಗಾಗಿ ಹೊಲನ ಲವಣಿ ಕೊಟ್ಬಿಟ್ಟಾರ ಹೊಲ ಲವಣಿ ಕೊಟ್ಟು ಇವ್ರು ಇಲ್ಲಿ ಹೊರ ಕೆಲ್ಸಕ್ಕೆ ಹೋಗಾರ ದುಡಿಯಾಕ ಹಂಗಾಗಿ ಈಗ ಒಂದು ಕನ್ನೆ ಇದ್ರು ನೋಡು ಅಂತ ಹೇಳಿದ್ರು ನಂಗೆ ಯಾಕೆ ಮತ್ತಿದು ಸಂಬಂಧ ಭಾಳ ಚಲೋ ಅನ್ನಿಸ್ಬಿಡುತ್ತೆ ಜ್ಯೋತಿನ ತೋರಿಸ್ತೀನಿ ಅಂದಿದ್ನಲ್ಲ ಹಂಗಾಗಿ ಅದಕ್ಕೆ ಈ ಸಂಬಂಧಕ್ಕೆ ಜ್ಯೋತಿನ ತೋರಿಸಿದ್ರೆ ಹೆಂಗಾಗ್ಬೋದು ಇನ್ನೊಂದಿಟ ಅನುಕೂಲಸ್ಥರಾಗಿದ್ರೆ ಚಲೋ ಇರ್ತಿತ್ತಪ್ಪ 20,000 ಅಂದ್ರೆ ಈಗಿನ ಕಾಲದಾಗ ಏನು ನಡೀತೈತಿ ಹೇಳ್ರಿ ಅಣ್ಣಾರ ಹಂಗೆ ಅನ್ಕೋಬೇಡ್ಬೆ ಹೊಲ ಐತಿ ಹೌದು ನಂಗೆ 2 ಎಕರೆ ನೋಡ್ಬೇ ಭೂಮಿ ಇತ್ತಂದ್ರೆ ಮುಂದೊಂದು ದಿನ ನೋಡಿ ಬೇಕಾರ ಭೂಮಿ ಇದ್ದವನ ದೊಡ್ಡ ಶ್ರೀಮಂತ ಏನು ರೊಕ್ಕ ತಿನ್ನಕತ್ತೇನ್ಬೇ ಬಿದ್ದು ಹೊಲನೆಲ್ಲ ಮಾರಿ ಮಂಡಕ್ಕಿ ತಿಂದು ಮನೆ ಕಟ್ಕೊಂಡು ಕುಂತ್ರ ರೊಕ್ಕ ತಿನ್ನಕತ್ತೈತಿ ಕೂಳು ಕುಂಟಿ ಬಂಗಾರ ಬೇಕಾರೆ ನೋಡಿ ನೀನು ಮುಂದೆ ನೋಡು ನಾ ಹೇಳ್ತೇನಲ್ಲ 2 ಎಕರೆ ಐತಲ್ಲ ಅದು ನಿಜ ಅದು ಭಾಳ ಚಲೋ ಅದು ಇಟ್ಕೊಂಡ ನಾವು ಅದನ್ನ ಇಟ್ಕೊ ಅಂತ ಹೇಳ್ಬೇಕಾರೆ ಮುಂದೊಂದು ದಿನ ನೋಡ್ಬೇ ಭಾರಿ ನಸೀಬ್ ಐತಿ 2 ಎಕರೆ ಹೊಲ ಒಳ್ಳೆ ರೇಟಿಂದ ಐತಿ ಜೊತೆಗೆ ನಿನ್ನ ಮಗಳ ಜಾತಕದಾಗ ಒಂದು ದೋಷನೂ ಐತಿ ಹೌದಾ ಅವ್ರಿಗೆ ಈ ವಿಚಾರ ಹೇಳಿದೆ ಯಾಕಂದ್ರೆ ಹೇಳ್ಬೇಕಾದ್ ನನ್ನ ಕರ್ತವ್ಯ ಆಕತಿ ಹೇಳಿದ್ದು ಹುಡುಗ ಏನಂದ ಇರ್ಲಿರಿ ನಡೀತೈತಿ ಅದೆಲ್ಲ ಏನು ನಾನು ನಂಬಲ್ಲ ಪೂಜೆ ಪುನಸ್ಕಾರ ಮಾಡಿದ್ರೆ ಎಲ್ಲ ಬಗೆಹರಿತೈತಿ ನಾನು ನಂಬಲ್ಲ ಅವನ್ನೆಲ್ಲ ಅಂದ ನಂಬಲ್ಲ ಇವನ್ನೆಲ್ಲ ಅಂತ ಅದನ್ನ ನೋಡ್ರಿ ವಿಚಾರ ಮಾಡ್ರಿ ನಾ ಅಂತೇನಿ ಯಾರೇ ಆಗ್ಲಿ ನಿಮ್ಮ ಮಗಳ ಜಾತಕದಾಗ ಇರೋ ದೋಸ್ತ ನೋಡಿದ್ರೆ ಒಪ್ಕೊಳ್ಳಲ್ಲ
ಏನೇ ಪೂಜೆ ಪುನಸ್ಕಾರ ಮಾಡ್ಸೇವಿ ಅಂತ ಅಂದ್ರು ಅದು ಹೋಗಿರಂಗಿಲ್ರಿ. ಸ್ವಲ್ಪ ಇರ್ತೈತಿ ಅದ್ರ ಶಕ. ಅದ್ರದ್ದು ಈಗ ಒಂಥರ ಹೆಂಗಂದ್ರೆ 100 ಸ್ಪೀಡ್ನೇ ಬಂದು ಕಾರ್ ಡಿಕ್ಕಿ ಹೊಡಿಯೋದು. ಒಂಚೂರಿ ಪೂಜೆ ಪುನಸ್ಕಾರ ಮಾಡ್ಸಿರೋದ್ರಿಂದ ಒಂದು 10 10 10 12 20 ಬರ್ತಿರ್ತತಿ ಹಂಗ. ಆದ್ರೆ ನಾವು ಪೂಜೆ ಪುನಸ್ಕಾರ ಮಾಡಿ ಗಂಡನ ಆಯಸ್ಸಿಗೋಸ್ಕರ ಯಾವ್ದಾರ ಒಂದು ವ್ರತ ಗೀತ ಮಾಡಿ ನಾವೆಲ್ಲ ಚಂದಾಗಿ ಇಟ್ಕೋಬೇಕಾಕತಿ. ಅದಕ್ಕೆ ನಾ ಹೇಳ್ತೀನಲ್ಲ, ಒಳ್ಳೆ ಸಂಬಂಧ ಐತಿ ಬೇಡ ಅಂತ ಅನ್ನಕ್ ಹೋಗ್ಬೇಡ್ರಿ. ಮದ್ವಿ ಮಾಡಿಕೊಟ್ರೆ ಹುಡುಗಿ ಬಂಗಾರದಂಗೆ ಇರ್ತಾಳ, ಹುಡುಗ ಒಂದು ಚಟ ಇಲ್ಲ. ಹಾ ಅಲ್ಲ, ಈಗಿನ ಕಾಲದಾಗ ಅದೇನ ಅಂತಾರಲ್ಲ, ಮೊಬೈಲ್ ಇಲ್ಲದ ಮನಿ ಸಿಗಲ್ಲ, ಚಟ ಇಲ್ಲದ ಗಣಮಗ್ ಸಿಗೋದಿಲ್ಲ. ಅದು ಕರೆ. ಹಾ ನೋಡ್ರಿ, ಗೌಡ್ರು ಬರಬ್ಬರಿ ಹೇಳಿದ್ರು. ಈಗ ಏನಂತೀರಿ ಗೌಡ್ರೆ ನೀವು? ನಿಮ್ ಹೂನಾ ಓಕೆನಾ? ನೀವು ಹೂ ಅಂದ್ರೆ ನಾ ಮುಂದವ್ರಿಗೆ ಈ ವಿಚಾರ ತಿಳಿಸ್ತೇನೆ. ನೀವ್ ಏನಂತೀರ ಅನ್ನೋದ್ರ ಮ್ಯಾಗ ನಾ ಕಾಯ್ಕೊಂಡ್ ಕೂತ ನೋಡ್ರಿ. ಶಾಂತವ, ಅರ್ಮನ್ಸು ಮಾಡ್ಬೇಡ. ಒಂದ್ಸಲ ನೋಡಕ್ ಬರ್ಲಿ ತಡಿ. ಬೇಡ ಅಂತ ಯಾಕೆ ಹೇಳ್ತೀರಿ? ಒಂದ್ಸಲ ನೋಡಕ್ ಬರ್ಲಿ. ಸರಿ, ಹಂಗಾಗ್ಲಿ ರೀ ಅಣ್ಣಾರ. ಆಯ್ತು ರೀ, ನೀವು ಹೇಳ್ರಿ ಅದಕ್ಕೇನಂತ. ಅವ್ರು ಬರ್ಲಿ ನೋಡಾಕ. ಬಂದ್ರಂದ್ರೆ ನಾ ವಿಚಾರ ಮಾಡಕ್ ಬರ್ತೈತಿ. ಎಷ್ಟಾದ್ರೂ ಹುಡುಗರ ಹುಡುಗಿ ಮನ್ಸಿಗೆ ಬರ್ಬೇಕಲ್ಲ. ಆಯ್ತು. ಆಮೇಲೆ ಸ್ವಂತ ಮನಿ ಐತಿ. ಮನಿನ ಹತ್ತತ್ರ ಏನಿಲ್ಲ ಅಂದ್ರು ಅದು ಈ ಹುಬ್ಬಳ್ಳಿ ಪೇಟೆಗೆ ಮನಿ ಅಂದ್ರೆ ಎಷ್ಟು ಕಿಮ್ಮತ್ತಿನ ಅಂತ ಗೊತ್ತೈತಲ್ಲ. ಅದು ಚಲೋ. ಇದ್ರಾಗ ಅವ್ರ ಅಪ್ಪಾರು ಮೊದಲು ಗೋರ್ಮೆಂಟ್ ನೌಕರಿಯಾಗಿದ್ರಂತೆ. ಅವಾಗ ಗೋರ್ಮೆಂಟ್ ನೌಕರಿಯಾಗಿದ್ದಾಗ ಏನಾಗೈತಿ ಅಂದ್ರೆ ಈ ಕಡಿಮೆ ರೊಕ್ಕದಾಗ ತೊಗೊಂಡ್ಬಿಟ್ಟಾರ ಅವ್ರು. ಒಳ್ಳೆ ಚಲೋ ಏರಿಯಾದಾಗ ಕಡಿಮೆ ರೊಕ್ಕದಾಗ ತೊಗೊಂಡ್ಬಿಟ್ಟಾರ. ಅದು ಈಗ ಒಳ್ಳೆ ಕಿಮ್ಮತ್ ಆಗ್ಬಿಟ್ಟತಿ. ಅವಾಗೆಲ್ಲ ಹೊಲ ಇದ್ದಂಗಿದ್ವಂತೆ. ಈಗ ಒಳ್ಳೆ ಮನಿ ಕಟ್ಕೊಂಡು ಈಗ ಆ ಮನಿನ ಒಂದು ಹತ್ತತ್ರ 1-1.5-2 ಕೋಟಿ ರೂಪಾಯಿ ಕಿಮ್ಮತ್ ಬಾಳ್ತೈತಿ. ಗೊತ್ತಾ? ಇನ್ನೇನ್ ಬೇಕು? ಇಬ್ರದೇ ಅಣ್ಣ ತಮ್ಮ ಒಬ್ಬೇಕು ತಂಗಿದ್ಲು, ಮದ್ವಿ ಮಾಡಿ ಕೊಟ್ಟಾರ. ಮತ್ತೇನು ಇಲ್ಲ. ಆಕಿಗೆ ಏನ್ ಕೊಡೋದೆಲ್ಲ ಕೊಟ್ಟು ಮುಗ್ಸ್ಯಾರಂತೆ. ಅಲ್ಲ, ಮತ್ತೆ ಅಪ್ಪಂದು ಗೌರ್ಮೆಂಟ್ ನೌಕರಿ ಅಂದ್ರೆ ಮಗ್ ಬರ್ಲಿಲ್ಲ? ಬಂದಿತ್ತಲ್ಲ ನೌಕರಿ. ಇವಂಗ ಯಾರಿಗೆ ದೊಡ್ಡ ಮಗ್ ಬಂದೈತಿ. ಹೌದಾ? ಅಲ್ಲ, ಈಗ ಕನ್ಯೆ ನೋಡಕತ್ತಿರೋದು ದೊಡ್ಡ ಹುಡುಗ ಏನ ಸಣ್ಣ ಹುಡುಗ್ರಿ? ಸಣ್ಣವಂಗ. ಅವ ಫಸ್ಟ್ ತಮ್ಮಂದೆ ಮದ್ವೆ ಆಗ್ಲಿ ಅಂತಾನಂತೆ. ಅಯ್ಯೋ ಅಣ್ಣಾರ, ನೀವು ತಾಪ್ತಿಕೋಬೇಡ್ರಿ. ಗೌರ್ಮೆಂಟ್ ನೌಕರಿ ಅಂದ್ರೆ ನನ್ನ ಮಗಳನ್ನ ದೊಡ್ಡವಂಕ ಕೊಟ್ಬಿಡೋಣ ಅಂತ. ಮತ್ತೆ ಯಾಕೆ ಸಣ್ಣವಾಗ? ಹೌದಿಲ್ಲ? ಒಂದು ಮಾತು ದೊಡ್ಡ ಮನ್ಸು ಮಾಡಿ ಕೇಳ್ರಲ್ಲ. ಹುಡುಗಿ ಭಾಳ ಚಂದದಳಪ್ಪ, ಅವ್ರು ಗೌರ್ಮೆಂಟ್ ನೌಕರಿ ಇದ್ದರಿಗೆ ಕೊಡ್ತೇನೆ ಅನ್ನೋ ಥರ. ಒಂದ್ಸಲ ಯಾಕೆ ಬಂದು ನೀನ ನೋಡು, ನಿಂಗೆ ಮನ್ಸಿಗೆ ಬಂದಿರ್ಬೇಕಾದ್ರೆ ನಿಮ್ಮ ತಮ್ಮನ ಮದುವೆ ಆಗಿಂದ ಈಗಿನ ಲಗ್ನ ಮಾಡ್ಕೊಳ್ಳುವಂತಿ ಅಂತೇಳಿ ಒಂದು ಮಾತು ಕೇಳಿ ನೋಡ್ರಲ್ಲ. ಅಯ್ಯೋ, ಈ ಹುಡುಗ ಮಾತಾಡೇವಿ, ಹುಡುಗ ಒಪ್ಕೊಂಡನ. ಈಗ ಮತ್ತೆ ಅವ್ನು ಕೇಳೋದು ಅಂದ್ರೆ ಹೆಂಗೀಗ ಅಂತ ಒಂಚೂರು ನೀವು ಮನಸ್ಸು ಮಾಡಿದ್ರೆ ಅಕ್ಕತಿ. ಅವ್ನು ದೊಡ್ಡವ, ಸಣ್ಣವಂಗ ಮದುವೆ ಮಾಡೇ ಮಾಡ್ಕೋಬೇಕು ಅಂತಾನ. ಏನು ಯಾವ್ದಾರು ಹುಡುಗಿನ ಪ್ರೀತಿ ಗೀತಿ ಮಾಡ್ಗಿಡ್ಯಾನ ಏನಪ್ಪ, ಒಟ್ಟು ಗೊತ್ತಿಲ್ಲ. ನಾ ಅಂತೀನಿ, ಒಂದು ಮಾತು ಹೇಳ್ತೀನಿ. ನೀ ನೋಡಪ್ಪ ಈಕಿನ, ನಿಂಗೆ ಮನ್ಸಿಗೆ ಬಂತಂದ್ರೆ ತಮಗೊಂದು ನೋಡಿ ಒಂದ ಕಲ್ಯಾಣ ಮಂಟಪದಾಗ ಇಬ್ರದ್ದು ಒಂದ ಖರ್ಚಿನಾಗ ಮುಗಿಸ್ಬಿಡುವಂತ್ರಿ ಅಂತ ಒಂದು ಮಾತು ಹೇಳ್ತೀನಿ. ಏನಂದ್ರು ಅನ್ನೋದು ನಾನು ನಿಮಗೆ ಅಲ್ಲಿ ಹೋಗಿ ಮಾತಾಡ್ಕೊಂಡು ಫೋನ್ ಹಚ್ಚಿ ಹೇಳ್ತೀನಿ ಅಕ್ಕ. ಅಷ್ಟು ಮಾಡ್ರಿ. ನನ್ನ ಮಗ ದವಾಖಾನಿಗೆ ಹೋಗ್ಯಾನ, ನಮ್ಮ ಸೊಸಿ ಕರ್ಕೊಂಡೆ ಬರ್ಲಿ. ಅವನು ಬರ್ಲಿ. ಬಂದಂದ್ರೆ ನಾ ಅವನ ಕಡೆ ಮಾತಾಡ್ಕೊಂಡು ನಾನು ನಿಮ್ಗೆ ಹೇಳ್ತೇನಂತ. ಏನನ್ನ ಪಟ್ಟನ ಹೇಳ್ಬಾ. ಆತಂದ್ರೆ ಅವ್ರದ್ದೇನೋ 2 ದಿನ ಸುಟಿ ಐತಂತೆ. ಅಂದ್ರೆ ಕೆಲ್ಸಕ್ಕೆ ಹೋಗೋದು. ಹಂಗಾಗಿ ಪಟ್ಟನ ಬಂದು ನೋಡ್ಕೊಂಡು ಹೋಗಾರಂತೆ. ಇವತ್ತು ಸಂಜಿಕ ಹೇಳ್ಬಿಡ್ತೇವೆ. ಹಂಗಾರ ಸರಿ. ಕಾಪಿ ತೋರಿ. ಭಾಳ ರುಚಿ ಮಾಡ್ಯಾಳವ ಕಾಪಿ. ಅಡ್ಡಿ ಇಲ್ಲ, ಕಲ್ತಾಳಲ್ಲ ಕೆಲ್ಸದ ಮ್ಯಾಗಿದ್ರು. ಅದೇ ಅಣ್ಣಾರ ನಾನು ಹೇಳಿದ್ದ, ಬರೀ ಜಾತಕದಾಗ ಒಂದು ಸಣ್ಣ ದೋಷ ಐತಿ ಅನ್ನೋದು ಒಂದ ವಿಚಾರ ಮಾಡೋ ಬದ್ಲಿ ಹುಡುಗಿನ ಲಾಯರ್ಕಿ ಕಲ್ತಾಳ, ಆಕಿಗೇನು ಕಡಿಮೆ ಆಗೈತಪ್ಪ, ಅವ್ರು ಗೌರ್ಮೆಂಟ್ ನೌಕರಿ ಇದ್ದವ್ರಿಗೆ ಕೊಡ್ತೇನೆ ಅನ್ನಕತ್ತಾರ ಅಂತ ಹೇಳಿ ಒಂದು ಮಾತು ಅವ್ರ ಅಣ್ಣಗೆ ಕೇಳಕ್ಕೆ ಪ್ರಯತ್ನ ಮಾಡ್ರಿ. ನೋಡ್ತಿರಿಲ್ಲ, ಮನೆ ಒಮ್ಮೆಗೆ 5 ಲಕ್ಷ ರೂಪಾಯಿ ದುಡಿದ್ಲು. ಅಯ್ಯೋ ಹೇಳಕತ್ರ ಈಗ ಅದು ಅವು ಹಂಗಲ್ರಿ, ಅವು ಕೋರ್ಟು ಕೇಸು ಕಚೇರಿ ಕೆಲಸ ಅಂತಂದ್ರೆ ಹಂಗೆ ಬರ್ತಿರ್ತಾವ. ಹೌದಿಲ್ಲ? ಆಯ್ತು ರೀ, ನೀವು ಹೇಳೋದು ಬರಬರಿನೇ ಐತಿ. ನಾನು ಒಂದು ಮಾತು ಹೇಳ್ತೇನೆ, ಅವ್ ಏನಂತಾನ ಅಂತೇಳಿ ವಿಚಾರ ಮಾಡುವಂತ್ರಿ. ಅಷ್ಟು ಮಾಡ್ರಣ್ಣ.